ನೀನು ಮಾಲೂರು ಬಗ್ಗೆ ಒಂದಿನ ಯೋಚನೆ ಮಾಡೋಣಲ್ಲ. ಮಾಲೂರು ಜನ ನಮ್ಮ ಮಾಲೂರು ನಾನು ಲೋಕಲ್ ಅಂತೀಯ. ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರವ್ರ ಕಾಸು ತಗೊಂಡ್ ಮಾಡ್ತೀನಿ ನೀನು. ಇದ ಮಾಲೂರು ಕೊಟ್ರೆ ನೀನು ಕಾಸುಗಳು ವಸೂಲಿ ಮಾಡಿ ಆ ಓಂಡಲ್ಲಿ ಕೆಲಸ ಕೊಡ್ಸಕ್ಕೆ ಮಕ್ಕಳನ್ನ ಬಿಡ್ತೀಯ ವಸೂಲಿ ಮಾಡಕ್ಕೆ. ಮಾಲೂರವ್ರಿಗೆ ಮಾಡ್ತಾ ಇರೋದು ನೀನು. ಆ ಪಿಡಿಒಗಳ ಹತ್ರ ಎಲ್ಲ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ಹಾಳು ಮಾಡಿ ಇಕ್ಕಿದ್ಯಾ. ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ. ಸಬ್ ರಿಜಿಸ್ಟರ್ ಹತ್ರ ದುಡ್ಡು ಇಸ್ಕೊಂತೀಯ, ಅವ್ರು ನಮಗ್ ಬಂದು ಹಿಡಿತಾರ ಜನಗಳಿಗೆ. ತಾಲೂಕು ಆಫೀಸ್ ಏನ್ ಮಾಡಿ ಇಕ್ಕಿದ್ಯಾ ಗೊತ್ತಾ ನೀನಿಲ್ಲ ನಂಜೇಗೌಡ? ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ, ಖುಷಿ ಕಿಕ್ ನಿನ್ಗೆ. ಒಬ್ರು ನಾಳೆ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟು ರಾತ್ರಿ ಮಲಗ್ಬಿಡೋದು ಉತ್ತರ ಕುಮಾರ್ ಮಲಗ್ದಂಗೆ. ಇವಾಗ ಮಲಗಪ್ಪ ಕಿಕ್ ಕೊಡ್ತೀನಿ, ದಿನ ಹಂಗೆ ಮಾತಾಡ್ಸ್ಕ. ಇನ್ನೂ 24 ಜನ MLA ಅವ್ರೆಲ್ಲ ನಂಬರ್ ತಗೊಂಡು ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ, ನಿನ್ ಕೇಳಿಸ್ಕ. ಆಗೋದಾ? ಲೈವ್ ಬಿಡ್ರಪ್ಪ, ಲೈವ್ ಆಗ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾ ಬರೋನಲ್ಲ, ಲೈವ್ ಬಿಡ್ರಿ ದಿನ ಹೇಳ್ತೀನಿ. ಒಂದು ಶೇವಿಂಗ್ ಬ್ಲೇಡ್ ತಗೊಂಡ್ಬಿಡು, ಬೋಡಿಸ್ಕೊಂಡು ಜಾಗ ಎಲ್ಲ ಲೈವ್ ಬಿಟ್ಬಿಡ. ಇದು ನಿನ್ ಕೆಲಸ. ಒಂದು ದಿನ ಮಾಲೂರಿಗೆ ಯೋಚನೆ ಮಾಡಿಲ್ಲ ನೀನ್. ಒಂದು ದಿನ ಗೌರವ ಕೊಟ್ಟಷ್ಟು ಉಬ್ತೀಯಾ ದುರಂಕರನ. ಏನ್ ಮಾಡ್ತೀನಿ ನೀನು? ಅದ್ ಯಾರು ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೇಸ್ಗಳು ಹಾಕ್ಸ್ತಂತೆ. ಹಾಕ್ಸು, ನೀವು ಒಪ್ಪನ್ ಕೊಟ್ಟಿದ್ರೆ ಯಾರ್ಯಾರಿಗೆ ಹಾಕ್ಸ್ತಿ. ಇಲ್ಲಿ ಒಬ್ಬ ಕಾರ್ಯಕರ್ತನ್ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ. ಹುಷಾರ್, ನೀನೇನೋ ದುಡ್ಡು ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ಗಳು ಅವ್ರ ಮೇಲೆ ಬೀಳ್ತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡೋ ಅಲ್ಕ ಕೆಲ್ಸಕ್ಕೆ ಉಪಯೋಗಿಸ್ಕೊತಾ ಇದೆಯಾ? ಅಡ್ಡ ಶೆಲ್ಟ್ರು. ಇವತ್ತೇ ಹೋಗ್ತೀರಿ SP ಅವ್ರ ಹತ್ರ ಮಾತಾಡ್ತೀರಿ, IG ಹತ್ರ ಮಾತಾಡ್ತೀರಿ. ನೀನ್ MLA ಆಗಕ್ಕೆ ಒಂದು ದಿನ ಕೂಡ ಹಾಕಿಲ್ಲ. ಅದ್ ಏನೋ ಹಣೆ ಬರ ಮಾಡ್ಬಿಟ್ಟು ಅವ್ರ MLA ಮಾಡೋ ಜನಗಳು. ನಾವು ಅವ್ರ ಬಗ್ಗೆನೂ ಮಾತಾಡಂಗಿಲ್ಲ. ಆ ಮಟ್ಟಕ್ಕೆ ತಂದಿಟ್ಟಿದ್ದೀವಿ. ನಮ್ಮ ಒಂದು ದಿನ 7 ವರ್ಷ ಆಗಿದೆ. ಅವನು ಖುಷಿಯಾಗಿ ಕೊಟ್ಟ ಇರ್ತಿಲ್ಲ ನಾವು. ನನ್ನ MLA ನೀನ್ ಮಾಡಿದ್ಯಾ? ನನ್ನನ್ನು ನೀನ್ ಕರ್ಕೊಂಬಂದ? ನಿನ್ನ ಮೂಟಿಗಷ್ಟು ಕೊನೆಗೆ ಬಂದು ಸೇರ್ಕೊಂಡಿ ಆ ಶೆಟ್ರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು. ನಮಗೆ ಹೂನಾರಕ್ಕೂ ಪಟಾಕಿಗೆ ದುಡ್ಡಿದ್ದಲ್ಲ ನೀನು. ಎಲ್ಲ ನಮ್ಮ ಗಾಡಿ ನಮ್ಮ ಕ್ಷೇತ್ರದಲ್ಲಿ ರಾಮಕೃಷ್ಣನ್ ಆಗ್ಬೋದು, ಬನ್ನಳ್ಳಿ ಮುನ್ಸೇಗೌಡರು, ಇವರೆಲ್ಲ ಹಿರಿಯರೇ ಸಾಕ್ಷಿ. ಅವ್ರ ಕೈಲಿ ಹೇಳಿ ಕಳ್ಸಾನೆ. ಏನಕ್ಕೆ ಹೂನಾರಕ್ಕೂ ಪಟಾಕಿ ನೀನ್ ನನ್ನ MLA ಮಾಡ್ತೀಯ? ಜಿಲ್ಲಾ ಪಂಚಾಯತಿ ಸೋತಿ 4 ದಿನ ಗೇಟ್ ಬ್ಯಾಗ್ ಹಾಕಿ ನೀನ್ ಬರ್ತಾಗಿದ್ಯಾ? 6 ತಿಂಗಳು ಕೃಷಿ ಮುಚ್ಚಾಗಿದ್ದು ಮರ್ತೋಗಿದ್ಯಾ? ದ್ವೇಷ ಬೇಡ ಅಂತ ಸುಮ್ಮನೆ ಇದೆ. ಉಪ್ಕೊಂಡು ಏನೋ ಕೇಸುಗಳು ಹಾಕ್ಸ್ಬಿಡ್ತಂತೆ ಎಲ್ಲಾರ ಮೇಲೆ. ಅವನ ಕಿರಣ್ ಮೇಲೆ, ಯುವ ಮೋರ್ಚಾ ಅಧ್ಯಕ್ಷನವನು ಹುಷಾರು ತಿಳ್ಕ. ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೇನೆ ನೀನು. ನಿನ್ ಮಗನ ಕೈಲಿ ಮೆಸೇಜ್ಗಳು ಮಾಡಿಸ್ತೀಯಾ? ಮಾಡಿಸು. ಇವತ್ತೇ ಅಮಿತ್ ಶಾ ಅವ್ರು ಬರೀತೀವಿ. ನಿನ್ ಕೈಲಾಗಿದ್ದು ನೀನ್ ಮಾಡು, ನಮ್ ಕೈಲಾಗಿದ್ದು ನಾ ಮಾಡ್ತೀವಿ. ಎಷ್ಟು ದಿನ ಸುಮ್ಮನೆ ನೀನು ಮಾಡ್ತಾರ ಅಲ್ಕ ಕೆಲಸ ಒಂದೊಂದಲ್ಲ. ಇಡೀ ಮಾಲೂರನ್ನ ಹಾಳು ಮಾಡಿಕ್ಕಿದ್ಯಾ. ಮಾಲೂರಲ್ಲಿ ತಲೆ ಬುದ್ಧಿಸ್ಕೊಂಡು ಹೋಗ್ಬೇಕು. ಮಾಲೂರು ಅಂದ್ರೆ ಕರ್ನಾಟಕ ಕರಪ್ಷನ್ ಇದು ದೇಶಕ್ಕೆ. ಕರ್ನಾಟಕದಲ್ಲಿ ಫಸ್ಟ್ ಮಾಲು. ನೀನು ಅದೇನು ಗ್ರಾಮ ಪಂಚಾಯತಿ ಮೆಂಬರ್ ಅದಂತೆಲ್ಲ ಹೇಳ್ತೀಯಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ ನೀನು? 70 ಓಟು 70 ಬ್ಯಾಲೆಟ್ ಪೇಪರ್ ಮೊದಲೇ ಹಿಂದಿನ ತಗೊಂಡು ಮನೇಲಿ ಇಟ್ಕೊಂಡು ಒಳಗೆ ತಳಗ ಹಾಕ್ಬಿಟ್ಟು ಹೇಗಾಗಿದ್ ಎಲ್ಲ ಗೊತ್ತಿಲ್ಲ ನನಗೆ. ನಿನ್ ಕಥೆಗಳಲ್ಲಿ ಹೇಳ್ಬೇಕಾ? ಎಷ್ಟು ನೋಡೋದು ನೀನು? ಸುಮ್ನೆ ಏನೋ ತಿಳಿಸ್ ಸಾಯ್ತೇವ. ಕೆರೆ ಮಾಡಕ್ ಕೊಟ್ಟಿದ್ಯಾ ಮೈಸೂರು ಕೆರೆಯಲ್ಲಿ 35 ಕೋಟಿಗೆ 10-15 ಕೋಟಿ ತಿಂದು ಹಾಕಿದ್ಯಾ. ಇದನ್ನ ಯಾರು ಕೇಳೋರಿಲ್ಲ. ನಾನ್ ಸುಮ್ಮನೆ ಬಿಟ್ಟಿದ್ದೀನಿ. ನಾನು ಕೋರ ರಾಜಕಾರಣಿ ಅಲ್ಲ. ದಿನ ಬಂದು ಅಲ್ಲಿ ಏನೋ ಏಸ್ಗೆ ಬಿದ್ದದೆ, ದಿನ ಅಲ್ಲಿ ಸಾಯಕ್ಕೆ. ನೀನು ಹುಟ್ಟಿರೋದೇ ಅದಕ್ಕೆ. ಏನಕ್ಕ? ಊಟ ತಿನ್ನಕ್ಕಲ್ಲ. ಏನ್ ತಿನ್ನಕ್ಕ? ಅದನ್ನ ಹೇಳಕ್ಕಾಗಲ್ಲ. ಹೇಳಿದ್ರೆ ಅದನ್ನ ಪಚಿತಿ ಆಗ್ತದೆ. ಅದನ್ನ ತಿನ್ನಕ್ಕೆ ಹುಟ್ಟಿರೋದು ನೀನು. ನಿನ್ನ ವೇಷ ಮಾಲೂರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರುದೇಶ ಹಾಕೊಂಡು ಹೋಗೋರಂತೆ. ಮೊದಲ ಕಾಲದಲ್ಲಿ ಒಂದು 5 ನಿಮಿಷ ಟಿ ಅಂಗಡಿ ಹತ್ರ ನಿಂತ್ಕೊಂಡು ನೀನ್ ಏನೇನ್ ಮಾತಾಡ್ತಾರೆ ಜನ. ಏನ್ ಕ್ವಶನ್ದಲ್ಲಿ ಮಾತಾಡ್ತೀಯ? ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ? ದಿನ ಮಾತಾಡ್ತೀನಿ ಬಾ. ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ, ನಾಳೆ ಶುರು ಮಾಡು. ನೀನ್ ಅದ್ಯಾರು ಸಣ್ಣ ಪಣ್ಣ ಹುಡುಗನ್ ಬಿಡ್ತೀವಿ. ಅವ್ರಿಗೆ ಹೇಳ್ತಾ ಇದ್ದೀನಿ ಹುಷಾರು, ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ. ಇವನು ಲೂಟಿ ಮಾಡೋದಕ್ಕೆ ಹೋಗಿ ನೀವು ಬರಕ್ ಹೋಗ್ಬೇಡ್ರಿ, ನೀವು ತಗೊಳಾಕಬೇಡ್ರಿ ನಮ್ಮ ಹತ್ರ. ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಬರೀ. ಇವನಿಗೆ ನೋವಾ? ನಮ್ಗಾಗಿರೋದು ನಮ್ಗೇನೋ ಅನುಮಾನ ಇತ್ತು, ನಾವು ಕೋರ್ಟ್ಗೆ ಹೋಗಿದ್ದೀವಿ. ಅದಕ್ಕೆ ಇವನು ನನಗೆ ಹುಚ್ಚಿಡ್ದಂತೆ. ಇವನು ಹುಚ್ಚಿಬಿಡ್ತಾನೆ ಹಂಗಾಗೋದು. ಬೆಳಗ್ಗೆ BP ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತಾವನೆ. MLA ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ? ತಿಳ್ಕೊ ನಂಜೇಗೌಡ, ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಆಗಿದ್ಯಾ ನೀನು. ತೆಗೆದಿದ್ದು 5 ನಿಮಿಷ ಬದುಕಲ್ಲ ನೀನು.
ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು. ಬೇಡ ಬೇಡ ವಯಸ್ಸಲ್ಲಿ ದೊಡ್ಡವನು ಕುಲ್ದವನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಓದ್ತಾ ಇದ್ದಷ್ಟು ಉಬ್ತೀಯಾ? ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ, ದಿನ ಒಂದ್ ವಿಡಿಯೋ ಮಾಡಿದ್ರೆ ಇವ್ನು ಏನ್ ಕೊಚ್ಚಿನಲ್ಲಿ ಮಾತಾಡ್ಸಿ ಏನ್ ಮಾಡೋಣ, ಇವ್ ಏನೇನ್ ಮಾಡ್ತಾನೆ ಮಾಡ್ಲಿ. ನೀನ್ ಮಾಡಿದ್ರೆ 1000 ವಿಡಿಯೋ ನೋಡಪ್ಪ ನಾಳೆ ಅಂದ್ರೆ ಏನ್ ಕೊಚ್ಚಿನಲ್ಲಿ ಮಾತಾಡ್ತೀಯಾ ನನ್ನ ಮೇಲೆ? ನಾವು ಗೌರವಕ್ಕೆ ಬದುಕಿರೋದು, ನಿನ್ನಂಗೆ ದುಡ್ಡುಗೋಸ್ಕರ ಸಾಯಕಲ್ಲ ಬಂದಿರೋದು ನಾನು. ನೀನು ಯೋಗ್ಯತೆಗಷ್ಟು ಬೆಂಕಿ ಹಾಕ್ತು ಆ ಕಾಂಗ್ರೆಸ್ ಇದನ್ನು ಹಾಳು ಮಾಡಿಕ್ಕಿದೆ, ಕಾಂಗ್ರೆಸ್ ಇಮೇಜ್ ಹಾಳು ಮಾಡಿಕ್ಕಿದ್ಯಾ. ನೀನು ನನ್ನ MLA ಮಾಡ್ದ, ಏನಾಗಿರೋದು ಅವ್ರ ಜೊತೆ ಇದ್ದೆ, ಅವ್ರ ಕೈ ಕೊಟ್ಟೆ. ಇವತ್ತು KH ಮುನಿಯಪ್ಪನವ್ರನ್ನ ಕಾಲು ಪಾಡು ಪೂಜೆ ಇಟ್ಕೊಂಡು ಮಾಡ್ಬೇಕು. ಅವ್ರ ಶೀಟ್ ಕೊಡ್ಸಿದಕ್ಕೆ ನೀನು MLA, ಇಲ್ಲ ಅಂದ್ರೆ ಏನು ಇಲ್ಲ, ಅವ್ರಿಗೂ ಇಕ್ಕಿದೆ ನಾಮ. ನನಗೆ ನೀನು ಜೈಕಾರ ಇಟ್ಕೊಂಡು ನನ್ನ ಜೊತೆ ಓಡಾಡ್ತಾ ಇದ್ದಿದ್ದು, ಕಾಲು ಹಿಡ್ಕೊಂಡು ಬಂದಿದ್ದೆ ಜ್ಞಾಪಕ. ಸಪ್ತಮ ಗುಟ್ಟದ ಮೇಲೆ ಕಾಸು ಶಾರ್ಟೇಜ್ ಇದ್ದಕ್ಕ ವಿಡಿಯೋ ಏನೋ ಕಳಿಸ್ತೀನಿ. ನೀನು ನನ್ನ MLA ಮಾಡ್ದ. ಮಾಲೂರು ತಾಲೂಕಿನ ಜನ ನನ್ನ MLA ಮಾಡಿರೋದು. ನನ್ನ ಕಾಂಗ್ರೆಸ್ ಪಕ್ಷ ಬೇಕು, ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿಕ್ಬಿಟ್ಟವ್ರು ಮಾಲೂರು ತಾಲೂಕು ಜನ. ನಾನು ಎಲ್ಲೊಂದು ಬರ್ತಾರೆ, ನೀವು ಕಾಂಗ್ರೆಸ್ ಬಿಟ್ಟು ಹೋಗಿ ನಿಮ್ ಮನೆ ತಾಗ ಯಾರು ಬರ್ತಾರೆ ನೋಡೋಣ. ನಾಯಿ ಕೊಡೋರಲ್ಲ, ನಿಂದೆಲ್ಲ ಬಿಲ್ಡಪ್ಗಳು. ನೀನ್ MLA ಅದು ಮನೆ ತಾಗ ಜನ ಬರಲ್ಲ, ನಮಗ್ ಗೊತ್ತದೆ. ನೀನ್ ಆ ಪಾಪ ಉಣ್ಸ್ಕೊಟ್ಟೆ ಅವ್ರನ್ನ, ಆ ಕಲ್ಲುಗಳವ್ರನ್ನ ಡೈಲಿ ಫೋರ್ಸ್ ಮಾಡೋದು, ಬ್ಲಾಕ್ ಮಾಡೋದು, ಸ್ವಲ್ಪ ಮನೆ ತಕ್ಕ ಬಂದೋಗಕ್ಕೆ ಯಾರು ಬರಲ್ಲ. ಈ ಆಫೀಸರ್ಗಳನ್ನ ಕರ್ಸ್ಕೊಳ್ಳೋದು, ಬಿಲ್ಡಪ್ಗಳು ಕೊಡೋದು. ನಿನ್ ಹಿಂದೆ ಏನ್ ಗೊತ್ತಾರೆ ಜನ? ಒಂದು ಫೋನ್ ಮಾಡಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮಾರಮ್ಮನ ಮೇಲೆ ಆಡಳಿತ ಇರ್ತಾನೆ. ಇವತ್ತು ಒಂದು ಫೋನ್ ಯಾವ ಹೇಳಿದ್ರು ನಾನು ಮಾಡಿಲ್ಲ. ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದಿದ್ದಕ್ಕೆ ಹಿಂಗ್ ಸೇರಾರೆ. ನಾನೇನಾರ ಮನೆಗೂ ಬಂದ್ರಿ ಅಂತ ಹೇಳಿದ್ರೆ ನೇಪಾಳದಾಗ ನಿಜಗಣ ನೋಡ್ಕ ನೀನ್ ಅದೇ ಲಿಸ್ಟ್ ಆಗಿರೋದು. ಆ ಮುನ್ಸ್ಕೋಟೆಲ್ಲ ಒಂದ್ ಕಲ್ಲಾಕ್ಬಿಡ್ತಾರೆ ಇವ್ರಿಗೆ, ದಿನ ಹಿಂಸೆ ಕೊಡೋದು. ಅವ್ರ ಪಾಡು ಅವರು ಕಲ್ಲು ನೋಡ್ಕೊಂಡು ಜೀವನ ಮಾಡ್ತಾರೆ, ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದು, ಹಿಂಸೆ ಕೊಡೋದು, ಇದು ಒಂದ್ ಕೆಲಸ. ಎಷ್ಟು ಹೇಳೋದು ನಾವು? 7 ವರ್ಷ ಆಗಿದೆ. ಪತ್ರಕರ್ತರಲ್ಲಿ ನಮ್ಮ ಹಿರಿಯರೆಲ್ಲ ಒಬ್ಬಂದಿನ ಒಂದಿನ ನಾವು ಮಾತಾಡಿದ ದುರಂಕಾರವಾಗಿ. ಅದೇ ಕೋರಳ್ಳಿ ಫ್ಯಾಮಿಲಿಯಲ್ಲಿ ಇವನಿದ್ದಕ್ಕೆ MLA ಆಯ್ತಂತೆ. ನಾವ್ MLA ಆಗ್ಲಿ ಆಗದೆ ಇರ್ಲಿ, ನಮ್ಮ ಮನೆ ಹತ್ರ 500 ಜನ ಇರಬೇಕು, ಬೆಳಗ್ಗೆ ಟೀ ಕುಡಿಲೇಬೇಕು. ನಿನ್ಕ MLA ಇನ್ನು MLA ಹಸಿಂದ ಅಂತ ಆಗಿದ್ದಕ್ಕೇನೆ ಗೋಮಾಳದಾಗ ದುಡ್ಡು ಇಸ್ಕೊಂಡಿದ್ದೆ ಎಲ್ಲ ಮನೆ ಹತ್ರ ತಿರುಗ್ತಾರ. ಹೋಗಿ ಅಯ್ಯೋ ಹೊಡ್ತಾ ನೀನು ದುಡ್ಡು ಇಸ್ಕೊಂಡ್ಬಿಡ ವಾಪಸ್ಸು ಅಂತ. ಗೋಮಾಳ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು? ಯಾವ್ದು ಬಿಟ್ಟಿದ್ಯಾ? ಮಾಲೂರು ತಾಲೂಕು ಜನ ರೋಚಿಗೆ ನೇಪಾಳದಾಗ ಮಾಡಿದ್ರೆ ನೀನು ಹೋಗೋದು. ನೀನು ಮಾಡಿರೋ ಹಾಲು ಹಗರಣ ಮಾಡಿದ್ದಾರ, 4 ಗಂಟೆ ರಾತ್ರಿಗೆ ಇರ್ತಾರೆ ಹೆಣ್ಮಕ್ಳೆಲ್ಲ ಎತ್ತಿ ಹಾಲು ಕರೆದಿ ಅವರ ಒಂದು ಜೀವನನೇ ಮುಡುಪಾಗಿದ್ದಿ ಆ ಹಾಲನ್ನ ಕರೆದು ಮಾಡಿದ್ರೆ ನೀನ್ ಅಲ್ಲೂ ತಿನ್ನಕ್ ಹೋಗ್ಬೇಕಾ? ಆ ಶಾಪ ನಿನ್ ತಟ್ಟೆ ತಗ್ತದೆ, ನಿನಗಲ್ಲ ನಿನ್ನ ವಂಶಕ್ಕೆ ತಗ್ತದೆ. ಏನೇನಾಗಿ ಸಾಯ್ತಿರ್ ಎಲ್ಲ ನೋಡಿ ನಳ್ಳಿ ಹೋಗ್ತಿರ್ ನೀವು. ಸದ್ದಾಮ್ ಹುಸೇನ್ ಗಡಾಪಿ ಹೆಂಗ್ ಬಂತ ಹಂಗೆ ಸಾಯೋದಿಲ್ಲ. ಯಾವ ಹಾಲು ದುಡ್ಡು ತಿಂತೀರನಾ? ಹಿಂಗ್ ಮಾತಾಡ್ಬೇಕಲ್ಲ ನಿಮ್ ಖುಷಿ ಅಲ್ಲ? ನಂಜಗಡ ಹಿಂಗೆ ಮಾತಾಡ್ಬೇಕು ನಿಂಗೆ. ಒಂದು ದಿನ 7 ವರ್ಷ ನಾನು ಸೋತಾಗಿಂದ ನಾನು ಗೆದ್ದಾಗೂ ಅಷ್ಟೇ ಶಾಸಕರಂತ ಹೇಳಿದೀನಿ, ಇಲ್ಲ ನಂಜೇಗೌಡರು ಅಂತ ಬಾಯಿಗೆ ಬಂದಿಲ್ಲ ಬಿಡ್ರಿ. ಸುಮ್ನೆ ಲೈವ್ ಅಂತೆ ಅದೇನೋ ಹುಚ್ಚು. ಇವನು ಗೆದ್ದಿಲ್ಲ ಹುಚ್ಚು. ನಮ್ಮ ಹುಡುಗರ್ಕ ಪಟಾಕಿಗಳು ಅವ್ರ ದುಡ್ಡ ಹೊಡಿತ, ಅವ್ರ ದುಡ್ಡಾಗಿ ಹೊಡೆಯೋದು. ನಾನ್ ಕಾಸು ಕೊಡ್ತೀನ, ನಿನ್ ಕಾಸು ಕೊಡ್ಬೇಕಾ? ನಮ್ಮ ಹುಡುಗರು ನಾನಂದ್ರೆ ಹುಚ್ಚು, ಕರೆಕ್ಟು ನಿಜ. ದಿನ ಹೊಡ್ಕೊಂತೀನಿ, ನಿಂಗೆ ನೋವ. ಎಲೆಕ್ಷನ್ ಕೌಂಟಿಂಗ್ ಹೊಡಿತೀರಿ, ಬೇಜಾರದ ಹೊಡಿತೀರಿ, ನೋಡ್ಕೊಂಡೆ ಹೊಡಿತೀರಿ. ನಿನ್ನೆಗೆ ಕಳ್ತನ ಮಾಡಿ ಇಲ್ಲಿ ಲೂಟಿ ಮಾಡೋ ದುಡ್ಡಲ್ಲ. ಆ ಹುಡುಗರು ಎಲ್ಲ ಹೊಡಿತಾರ ಪಟಾಕಿ. ಅವ್ರವರು 15,000 20,000 ಸಂಬಳಕ್ಕೆ ದುಡ್ದು ಮಾಡಿರೋ ದುಡ್ಡಲ್ಲಿ ನಾನು ಹೊಡೆಯೋದು ಪಟಾಕಿ. ಅವರು ವಿಶ್ವಾಸದ ಪಟಾಕಿ, ಹೆಚ್ಚಿನ ಪಟಾಕಿ. ಅದು ನಿನ್ನಂಗೆ ಇದು PR ಪಟಾಕಿಗಳವೆಲ್ಲ ತೋರಿಸ್ಕೊಳ್ಳೋ ಪಟಾಕಿ ಅಲ್ಲ. ನೀನು ಎಂತವನಂದ್ರೆ ನನಗ್ ಕೈ ಕೊಟ್ಟೆ, ನನ್ನ ಹತ್ರ ಬೇಡ ನೀನ್ ಗಬ್ಬು, ನಿನ್ನ ಹೆಸರು ಕೂಡ ಬೇಡ ನನಗೆ. KH ಮುನಿಯಪ್ಪನವ್ರಿಗೆ ಕೈ ಕೊಟ್ಟೆ. ದೇವರಂತ ಮನುಷ್ಯ ಇವತ್ತು ನೀನು ಹೊಂದವನೆ MLA ಆಗದಂದ್ರೆ KH ಮುನಿಯಪ್ಪನ ಕಾರಣ. ಅಂತವ್ರಿಗೆ ಕೈ ಕೊಟ್ಟೆ ನೀನು. ಜೈಲ್ಗೆ ತಪ್ಪಿಸಿದ್ರು KH ಮುನಿಯಪ್ಪ ನಿನ್ಗೆ. ಅದನ್ನ ಹಾಳು ಮಾಡಿ ಅವ್ರಿಗೂ ಕೈ ಕೊಟ್ಟೆ. ನೀನ್ ಏನ್ ಗೊತ್ತಾ, ಎಲ್ಲಿ ನಡೀತಾನೆ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ. ಡೆಪ್ಟಿ CMಗೆ CMಗೆ ಇವ್ನು ಯಾರು ಬೇಡ ಅಂತ ಅವ್ರಿಗಿಬ್ರಿಗೂ ಕನ್ಫ್ಯೂಷನ್. ಅಲ್ಲೂ ಎಸ್ ಅಂತಾನೆ, ಇಲ್ಲೂ ಎಸ್ ಅಂತಾನೆ. ನೆಕ್ಸ್ಟ್ ಯಾರು CM ಮಾಡ್ತಾರೋ ಅವ್ನ ಕಡೆ ಇವ್ನು ಮಾಡ್ರ ಕಳ್ತಾನಗಳು ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ? ಬಿಟ್ಟು ಹಿಡಿತೀರಿ ನೀನ. ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಇವನ್ ಮಾತು ನಂಬ್ಕೊಂಡೆ ಮಾಡಿದೀರಿ ನೀವು.
ತೊರನಹಳ್ಳಿ ಬಂಡೆ ಹೊಸೂರು 10 ಎಕರೆ ಬಿಡೋದೇ ಇಲ್ಲ. ಇನ್ನು 3 ವರ್ಷವಾಗಿ ಬಿಡಲ್ಲ. ಅದನ್ನ ಎತ್ತು ತಿಂತೀವಿ ಬಿಡ್ತೀರಲ್ಲ. ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟವನಲ್ಲ, ಆಗೋಯ್ತು ಎತ್ಬಿಟ್ಟವ್ರೆ ಅಂತ ಅವ್ನ ಕಾಂಟ್ರಾಕ್ಟ್ರು, ಅಲ್ಲಿರೋ ಅಧಿಕಾರಿಗಳು, ಇವನು ಎಲ್ಲಾರು ಸೇರಿಸಿ ಒಂದು ಅರ್ಜಿ ಹಾಕಿದಕ್ಕೆ ತಡಪಡಿಸ್ಬಿಟ್ಟವನೆ ಹೈಕೋರ್ಟ್ಗೆ. ರೀಕೌಂಟಿಂಗ್ ಸರ್ಕಾರ ಐತೆ, ನಿನಗೆ ಸಪೋರ್ಟ್ ಮಾಡ್ತಾರೆ. ನೀನ್ ಎಷ್ಟು ತಿಂದಿದ್ರು ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಿದ್ರೆ ಸುಮ್ಮನೆ ಎಲ್ಲಿ ಹೋಗೋದು ನಾವು? AC ಹತ್ರ ಹೋಗಂಗಿಲ್ಲ, DC ಹತ್ರ ಹೋಗಂಗಿಲ್ಲ. ಇವನು ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದನ್ನು ಡಿಪಾರ್ಟ್ಮೆಂಟೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಏನ್ ಮಾಡ್ತೀರಿ? ಪ್ರೂವ್ ಆಗಿದೆ. ಎಲ್ಲಿ? ಡೈರಿಲಿ ಇವನು ತಿಂದಿ ಲೂಟಿ ಮಾಡಿರೋದು. ಇವತ್ತು SN ನಾರಾಯಣ ಬಂದಾರ ಅಲ್ಲಿ ಕಾಟ್ಕೊಂಡ್ರಿ. ಏನಕ್ಕೆ? ಇವನ್ ತಿನ್ನಕ್ ಬಿಡಲ್ಲ ಅಲ್ಲಿ, ದಿನಾ ಕಾವಲಲ್ಲೇ. ನಿಮ್ ಪಾರ್ಟಿ ಅವ್ರೆ ನಿನ್ಗೆ ಕಾವಲು ಮಡಗಿದೀನಿ, ಅವ್ರಿಗೆ ತಿನ್ನು ಮಾಡೋಣ. ಅಲ್ಲೂ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಹೋಗ್ತಾನೆ. ನಿಂಗೆ ಎಷ್ಟು ಕೊಡ್ತೀನಿ? ಇವಾಗ ಎಲ್ಲಾ ಫುಡ್ ಸಿಸ್ಟಮ್ನೇ ಹಾಳು ಮಾಡಿಟ್ಟಾರೆ. ಏನ್ PDOಗಳ ಹತ್ರ ತಿಂಗಳು ವಸೂಲಿ, RIಗಳ ಹತ್ರ ವಸೂಲಿ, ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು. ಇವನು ಮಾಲೂರು, ನಾನು ಲೋಕಲ್ಲು. ಅವ್ರು ಯಾರೋ ಮಣ್ಣು ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣು ಹಾಕೂಡ್ದು ಅಂತ ಹೇಳಿ ಚೇಳಗಳನ್ನು ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು. ಯಾಕ ಹಾಕ್ಬಾರ್ದ? ನಾನು ಹಾಕ್ತೀನಿ ಪಾಪ ಅಡ್ಡಾಕ್ ಬಂದಾನೆ. ನಾನ್ ಏನ್ ಕಾಕಲ್ಲ ಅಂದ್ರೆ ಹಳೆ ದಿನದಿಂದ ಜನ ನೋಡಿ ಉಯ್ಲಿ ಅಂತ. ಅದೇ ಬುದ್ಧಿಲ್ಲ ಪಾಪ ಹಾಕಕ್ ಹೋಗಿ ಎಲ್ಲಿ ತನಕ ಹೋಗ್ಬಿಟ್ಟಿದ್ದೆ ನೀನು? ದೊಡ್ಡ ಓಹೋ ಇದೇನ್ MLA ಇವ್ರ ಮನೆಗ ಇವ್ರಿಗೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು. ಹೊಸಕೋಟೆಗೂ ನಿಲ್ತೀನಿ, ಹೊಸಕೋಟೆಗೂ ನಿಲ್ತೀನಿ. ಎಲ್ಲಿ ಬೇಕು ನಿಂಗ? ಹೊಸಕೋಟೆ ಅಂತ ಹೇಳೋದು, ಮಾಲೂರು ಅಂತ ಹೇಳೋದು, ಲೂಟಿ ಮಾಡಕ್ ನಿಂಗೆ ಅಡ್ಡ ಬರ್ತದೆ ಅಂತನಾ? ತಿನ್ನಾಕ ಇಷ್ಟು ಸಾಕು. ಇವತ್ತಿಗೆ ನಾನು ಮಾತಾಡಿವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದೆ. ನಾನು ಹಂಗ್ ಬದುಕಿರೋದು. ಇವತ್ತು ಬಿಟ್ಟು ಹೋಗ್ತೀನಿ. ನಾಳೆ ಏನಾರ ತಿರುಗಿ ಶುರು ಮಾಡ್ದೆ, ತಿರುಗಿ ಬುಧವಾರ ಅದೇ ಊರಬ್ಬ. ಇನ್ನಲ್ಲ ಇನ್ನೂ ತಗೊಂತೀನಿ ಅಂತಲೇ ಇನ್ನು ಹುಡುಗರಿಗೆಲ್ಲ ಹೇಳ್ತಾ ಇದ್ದೀನಿ, ಯಾರು ಫೇಕ್ ಅಕೌಂಟ್ ಮಾಡ್ಕೊಡ್ದು. ಫೇಕ್ ಅಕೌಂಟ್ ಮಾಡಿ ನೀವು ಗಳಿಸಲ್ಲ. ನಿಮ್ಮದೇ ಅಕೌಂಟ್, ನಿಮ್ಮದೇ ವಿಡಿಯೋಗಳು, ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡಿ. ಇವ್ ಅಪ್ಪನ್ ಕೊಟ್ಟಿದ್ರಿ, ನೀವು ಮುಟ್ಲಿಲ್ಲ. ನಿಮ್ಮನ್ನ ಏನೇನ್ ಮಾಡ್ತಾರ ಮಾಡಿ ಪೊಲೀಸರು ಇಟ್ಕೊಂಡು. ಪೊಲೀಸರು ನಾವು ನೋಡಿದ್ವಿ. ಪೊಲೀಸರ ನಿಮ್ ಪೊಲೀಸರು ನಿಮ್ ಮಾಡೋ ಲೂಟಿಕ ಬರೋ ಪೊಲೀಸರು ಅಡ್ಡ ಅವ್ರನ್ನ ಕಳ್ಸೋದು, ಕೇಸ್ ಹಾಕ್ಸ್ತೀನಿ ಅನ್ನೋದು. ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡ್ ಬಂದು ಹೊಸ ಕೇಸ್ಗಳು ಹಾಕ್ಸ್ತಾರಂತೆ. ಕೇಸ್ಗಳು ಹಾಕಕ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ಗಳು ಬೀಳ್ತಾವೆ ನೋಡ್ಕ. ಆಮೇಲೆ ಅವ್ರನ್ನ ಜೀವನ ಹಾಳು ಮಾಡಬೇಡ. ನಿನ್ ಮೇಲೆ ಎಷ್ಟು ಕೇಸ್ಗಳಿರೋದು? MLA ಆದಾಗಿಂದ ಬರೀ ಲೂಟಿನಿ. ನೀನ್ ಇಲ್ಲಿ ಮಾಡಕ್ ಹೋದ್ರೆ ED ಬರ್ತದೆ. ನೀನ್ EDಯಿಂದ ಹೆಂಗ್ ಬಚ್ಚಿಕೊಂಡೆ, ಯಾರು ಉಪಯೋಗಿಸ್ಕೊಂಡೆ, ನಮ್ಮವ್ರಿಗೆ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ. ಇನ್ ಯಾರು ನಿನ್ಗೆ ಮಾಡಲ್ಲ. ನೀನು ಮಾಡಿದವ್ರನ್ನ ಮರ್ಯಾದೆ ಫಸ್ಟ್ ನಿನ್ ಕೆಲಸ. ನಿಖಿಲ್ ಕುಮಾರಸ್ವಾಮಿ ಬೈತೀಯ ನೀನು? ಹುಡುಗ ಅಂತೀನ? ಏಕ್ ಬಚ್ಚಿಂದ ಮಾತಾಡಿದೆ ಅದ್ರ ಬಗ್ಗೆ? ಬಾ ನಾಳೆಯಿಂದ ಬಾ. ನೀನ್ ED ಯಾರು ಸಪೋರ್ಟ್ ಮಾಡ್ತಾರೆ ನೋಡೋಣ ಬಾ. ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿದ್ದ ಸಪೋರ್ಟ್ ನೀನು ಅವ್ರ ಕೇಳಿದ್ಯಾ? ಮನೆ ಬಾಗಿಲು ಸೇರಿಸಿಲ್ಲ ಅಂತ ದಾಸ್ಕೆ ಹಾಕಿದ್ರಂತೆ. ಎಲ್ಲಿ ಸಪೋರ್ಟ್ ಬಾ. ಅವ್ರೇನೋ ನಮ್ಮ ಮೇಲೆ ಒಬ್ಬರ ಮೇಲೆ FIR ಆಗಿ ಸೀದಾ ಹೋಗ್ತೀವಿ. ಸೀದಾ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನ ಹೋಗಿ ಕೂತ್ಕೊತೀವಿ. ಇವನು ಮಾಡಿರೋ ಕಳ ಕೆಲಸಗಳೆಲ್ಲ ಹೇಳ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸ್ಕೊಂತ ಹೇಳ್ತೀವಿ. ದೊಡ್ಡ ಇಶ್ಯೂ ಆಗ್ಬೇಕು. ಇವತ್ತು ಸೆಷನ್ ಅಲ್ಲಿ ಕೂಡ ಮಾತಾಡಿಸ್ತೀನಿ. ಮಾಡಿರೋ ಕೆಲಸಗಳೆಲ್ಲ ಗಬ್ಬು ಕೆಲಸಗಳು ಲೂಟಿ ಮಾಡಿ ನಾವು ಮಾಡೋ ಜನತೆಯಲ್ಲಿ ಮನವಿ ಮಾಡ್ತೀನಿ. ನೀವ್ ಎಚ್ಚೆತ್ಕೊಂಡ್ರಿ. ನನಗೆ MLA ಆಗಕ್ಕೆಲ್ಲ ಬಂದ್ರೆ ರೀಕೌಂಟಿಂಗ್ ಹಾಕಿರೋದು. ರೀಕೌಂಟಿಂಗ್ ಅಂದ್ರೆ ಏನು? ನಮಗ್ ಏನೋ ಅನುಮಾನ ಇತ್ತು, ನಾವು ಹಾಕೊಂಡಿದ್ವಿ. ಇವನ್ಗೆ ನೋವು. ಕೋರ್ಟ್ ಬಗ್ಗೆ ಮಾತಾಡೋದು. DC ಮೇಲೆ ಸ್ಟ್ರಿಕ್ಚರ್ಸ್ ನಾನ್ ಪಾಸ್ ಮಾಡ್ಸಕ್ಕಾಗ್ತದ? ಲೋಪದೋಷ ಇದ್ರ ಕಾಣೆ ರಿಸಲ್ಟ್ ಏನಾಗ್ತದೋ ನಿಮ್ಮ ಮನೆಗೂ ನನಗೂ ಗೊತ್ತಿಲ್ಲ. ಏನಾಗಿರ್ತದೋ ಒಳಗಡೆ ಮೋಸ ಆಗೈತೋ ಇಲ್ವೋ? ಯಾವ ಇವೆಲ್ಲ ಪುಷ್ಟಿ ಕೊಡ್ತದೆ ಅಂದ್ರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು, 17C ಫಾರಂಗೆ ಸಿಗ್ನೇಚರ್ಸ್, ಇವೆಲ್ಲ ಸಹಜ ಅಲ್ಲ. ಅದಕ್ಕೆ ಇವನು ಕೋಪ ಎಲ್ಲ ರಿಕಾರ್ಡಿಂಗ್ ಆಗ್ಬಿಟ್ಟವ್ರೆ. ಹುಚ್ಚಿಡ್ಬಿಟ್ಟದು. ನಿನ್ಗೆ ಹುಚ್ಚಿಡ್ದಿರೋದು. ನಿನ್ಗೆ ಹುಡಿಚಿ ಹಿಡಿತಾರೆ. ನೀನು ಲಕ್ಕ ಗಿಕ್ಕ ಹೊಡಿತ ನೀವು ಹಾಲು ತಿಂದ್ರೆ ದುಡ್ಡಿಗೆಲ್ಲ. ಆಮೇಲೆ ನೋಡಿ ಅಂತ MLA ಅನ್ಕೊಂಡೇ ಇರ್ಬೇಕು. ಮನೆಗೆ ಮಾಡಿಕೊಂಡು ಕೂತ್ಕೋಬೇಕಲ್ಲ ಹಾಸಿಗೆ ಮ್ಯಾಗೆ. ಅದೇ ಆಗೋದು ನಿಮ್ಗ. ಎಷ್ಟು 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 ನಾವು ಇವ್ನ ಕಾಯ್ದು ಬಾಯಿಯಾಗ ಅಲ್ಗಮತ್ರ ಬರ್ತಾವ. ಮಾತಾಡಂಗಿಲ್ಲ.
ನಮ್ದು ಹುಟ್ಟಿತ್ತು ಮೊದ್ಲಿಂದ ನಾವೆಲ್ಲ ಜನಗಳ ಜೊತೆ ಬದುಕಿರೋ. ನೀನ್ ಜನಗಳ ಜೊತೆ ಯಾವಾಗ ಬದುಕಿದೆ? ಸುಮ್ಮನೆ ನನ್ನ ಜನ, ನನ್ನ ನಾನೂರು, ಅಯ್ಯೋ ಏನ್ಕಪ್ಪ ತಿನ್ನಾಗ ಸಪೋರ್ಟ್, ನನ್ನ ನಾನೂರು, ನನ್ನ ಜನ, ಅಯ್ಯೋ ನಾನಿಲ್ಲ ಅಂದ್ರೆ ಅದೆಲ್ಲ ಬೇಜಾರ್ ಮಾಡ್ಕೊಂಡು ನೀನು ಇವಾಗ ಸಾಕೋದ್ ಕಾಯ್ತಾರೋ. ಈಗ ರೀಕೌಂಟಿಂಗ್ ಆಗ್ತಾ ಇದ್ದಂಗೆ 100 ಫಾರ್ಮ್ಗಳು ಕಾಂಗ್ರೆಸ್ ಮುಖಂಡರುಗಳು ಸ್ವಾಮಿ ಆ ನಂಬರ್ಗಳೆಲ್ಲ ಕೊಟ್ಟು ತಿರುಗಿ ಬಿಪಿ ರೈಸ್ ಆಗ್ತದೆ ನಿಮ್ಗೆ. ಇನ್ನು ಅವ್ರಾಗಿ ಹಿಡಿದ್ಯಾ ಬರೀ ಅವ್ರೆ ಯಾವಾಗಲಿ ಫಸ್ಟ್ ಇಲ್ದೋಗಲಿ. ಯಾರ್ಯಾರು ನಿಮ್ಗೆ ಹೇಳೋದು ಬೇಡ ಪಾಪ, ಅವರು ಕಾನ್ಫಿಡೆನ್ಸ್ ಎಲ್ಲ ಅವ್ರೆ. ಅವರೆಲ್ಲ ನೆಕ್ಸ್ಟ್ ನುಗ್ಗುದು ಓಡಿಸಿ ಬರ್ತೀನಿ ಅಂತ ಹೇಳೋರು. ಇವಾಗ ಅವ್ರೇನು ಎರಡೋ ಸಣ್ಣ ಪಣ್ಣಕ್ಕ ಒಂದು ಕಾತ್ಕೊಂಡು ಕೂತವ್ರೆ. ಯಾರು ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರು CL7ಗೆ ಏನು ಲಂಚ ಕೊಟ್ಟು ಮಾಡಿಸ್ಕೊಂಡಿದ್ರು. ಉಳಿದವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ನಿಂತ್ಕೋಬೇಕು. ಅದೇನಾ ಒಂದು ಇದ್ ಮಾಡಿದ್ಯಾ ಸಬ್ ರಿಜಿಸ್ಟರ್ ಆಫೀಸ್ ದುಡ್ಡು ದಿನ ಸೈಟ್ಗಳು ಯಾರು ತಗೊಳಕ್ಕಾಗಲ್ಲ. ಇದಕ್ಕೆ ಲಂಚ ಅಷ್ಟೈತೆ. ಟೋಲ್ ಪ್ಲಾನಿಂಗು ವಸೂಲಿ ಎಕರೆಗಿಷ್ಟು ಯಾವ ದುಡ್ಡು ಎಲ್ಲ ಮುನ್ಸಿಪಲ್ ಎಲ್ಲ ಕಾಂಟ್ರಾಕ್ಟರ್ ತಿರಿತಾ ಇದೆ. ನೀನು ನಾನು 5 ವರ್ಷ ಪೀಡಾಗ ಯಾರ ನಮ್ಮ ಮನೆ ಬಾಕು ಕೂಡ ನೋಡಕ್ ಬಿಡಿಲ್ಲ. ನನ್ನ ಬಗ್ಗೆ ಮಾತಾಡ್ತೀನಿ. ನೀನ್ ಯೋಗ್ಯತೆ ಕಷ್ಟ, ನಿನ್ ಯೋಗ್ಯತೆ ಎಲ್ಲರಿಗೂ ಗೊತ್ತದೆ. ಅದ್ ಹೆಂಗ್ ಓಟ್ ಹಾಕ್ಬಿಟ್ರು ನನಗ್ ತಲೆ ಕೊಟ್ಟಾಗಿತ್ತು. ರವಿ ಅವ್ರ ಕಲ್ಲ ಹೇಳ್ಬೇಕು ನಾನು ಫಸ್ಟ್ ಎಲ್ಲ ಬುದ್ಧುವಂತ ನೀವು ಹೋಗಿ ದಿನ ಕ್ಯಾಮ್ರಾಗಳು ಹಿಡ್ದು ಇಲ್ಲಿ ತಂದು ಇಕ್ಕಿದ್ದೀನಿ. ಹೋಗ ನೀನ್ ಪಾಡ್ ಬಿದ್ಗ ಹೋಗು ಸಾವು. ನೀನ್ ಮಾಲೂರ್ ಕಲ್ಲ ಇರೋದು ನಿನ್ಗೋಸ್ಕರ ಅಂತ ನೀವ್ ಹೇಳಲ್ಲ. ಅದ್ ಲೈವ್ ಅನ್ನೋ ನೀವಾಗ ನಿಂತ್ಕೊಂತೀನಿ. ನಿಂತ್ಕೊಳ್ಳಿ. ನಾನು ಇದುವರೆಗೂ ಇರ್ಲಿಲ್ಲ. ಇವಾಗ ನಾನೇ ಒಂದು ವಾರ ಮಾಡಿಸ್ತಾ ಇದ್ದೀನಿ ದಿನ ಬೈಯಕ. ಇವ್ನು ಏಕ್ ಬಚ್ಚ ನಾನು ಇಷ್ಟ ಅಲ್ಲ ಇವ್ಗೆ. ಲೇ ಬಾರೋ ಹೋಗ ಅಂದ್ಬಿಟ್ರೆ ನಾವ್ ಕೇಳ್ತೀವಿ. ಹಂಗೇನದು ನಾನು ಒಬ್ಬನಲ್ಲ, ಇಡೀ ನಮ್ ಮುಖಂಡ್ರು, ಇಡೀ ನಮ್ ಫಾಲೋವರ್ಸ್ ನಾಳೆಯಿಂದ ನೀನೇನಾರ ತಿರುಗಿ ಬಾಲ ಬಿಚ್ಚದ ಲೇ ಹೋಗಲ್ಲೇ, ಲೇ ನಂಜೇಗೌಡ, ಲೇ ಬಾರಲ್ಲೇ ಇದೆ ಅನ್ನೋದು. MLA ಆದವರು ಗೌರವ ಹೆಂಗಿರ್ಬೇಕು? 2ನೇ ಸಲ ಆಗಿದ್ಯಾ, ಹೊತ್ತಾಗಿ ಎದ್ದು ನಿಂತ್ಕೋಬೇಕು ಜನ. ಒಬ್ರು ನಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಹಿಂದೆ ಮುಂದೆ ನೋಡ್ಬೇಕು. MLA ಅನ್ನೋದು ಅಷ್ಟು ಗೌರವ ಸ್ಥಾನ ಅದು. ನೀನ್ ದಿನ ಹೋಗೋದು ತೀಟ್ಕ ಪ್ರೆಸ್ ಮೀಟ್ಗಳು ಮಾಡೋದು. ದಿನ ನಿಮ್ಮನ್ನ ಕರೆಯೋದು ಒಂದು 5-6 ಜನನ ಇಟ್ಕೊಳ್ಳೋದು. ಲೈವ್ ಮಾಡಪ್ಪ, ಲೈವ್ ಹೋಗಲ್ಲೇ ಬಾರಲ್ಲೇ, ಲೈವ್ಲೇ ಬಾರಲ್ಲೇ ಎಲ್ಲರಿಗೂ ಅವ್ರು ಯಾರೋ ಮೆಸೇಜ್ಗಳು ಕಳ್ಸೋದು. ಅವ್ನು ಕಿರಣ್ಗೆ ಕಳ್ಸೋದು ಮೆಸೇಜು. ನಂಜೇಗೌಡನ ಮಗ ನೀನ್ ಹಂಗ್ ಮಾಡ್ತೀರಿ, ಹಿಂಗ್ ಮಾಡ್ತೀರಿ, ನೀನ್ ಹೊಡಾಕ್ತಾರೆ ನಾಳಿದ್ದು ಏನೋ ಮಾಡಾಕ್ತಾರಂತೆ 2 ದಿನದಲ್ಲಿ. ಇವನ್ ಯಾರನ್ನ ಎಲ್ಲ ಕೂತಿದ್ದಂತೆ ಇವ್ನು ಮರ್ಡರ್ ಮಾಡ್ಬಿಡ್ತಾರೆ. ಅಲ್ಲ 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 ಕೋಳಿಗಳು ಉಪಯೋಗ. ಆಮೇಲೆ ನೀವು ಬರ್ಕೋಬೇಕಲ್ಲ ಮುಟ್ಬಿಟ್ಟೆ. ಯಾರ ಸಣ್ಣ ಪಣ್ಣವ್ರ ಪಾಪ ಊಸರಲ್ಲಿ, ಓದ್ರಲ್ಲಿ, ಕಮ್ಮದೊಡ್ಡಿ ಇಲ್ಲೆಲ್ಲ ಅಮಾಯಕರು ಒಂದಷ್ಟು ಜನವ್ರೆ. ಅವ್ರು ನಿನ್ ಮಾತು ಕೇಳ್ತಾರೆ. ನೀನ್ ಹೇಳಿದ್ದೆಲ್ಲ ನಿಜ ಅನ್ಕೊಳ್ತಾರೆ. ಕಸ್ಬಾ ಕಡೆ ಬಂದ್ರೆ ನೀನ್ ಹೇಳೋದು ಗೊತ್ತದೆ. ಬೆಂಗಳೂರು ರುಚಿ ನೋಡಿದ್ರೆ ಎಲ್ಲೆಲ್ಲ ನಿನ್ ಬಾಳೆನ ಗೊತ್ತದೆ. ಅಲ್ಲಿ ಅಮಾಯಕರು ಸ್ವಲ್ಪ 5-6 ಊರುಗಳು ಅವ್ರನ್ನ ದಿನ ಕೂರ್ಸ್ಕೊಳ್ಳೋದು. ಅವ್ರು ಅದೇ ಲೋಕಲ್ ಅನ್ಕ ಬೆಳಗ್ಗೆ ಸಾಯಂಕಾಲ ಬಿಡೋದು ಅಲ್ಲಿ ಕುತ್ಕೊಂಡು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಎತ್ತೀನಿ, ಇಳಿಸ್ತೀನಿ ಅಂತ. ಅದ್ ಏನು ವಾರ್ನಿಂಗ್ ಫೋನ್ ಮಾಡಿ ಮಾತಾಡೋದ ಹಳೇ ರೌಡಿ ಅಂತೇನೋ ರೆಕಾರ್ಡಿಂಗ್ ಐತೆ. ಅದನ್ನ ನಾಳೆ ಸೆಷನ್ ಕಳಿಸ್ತಾ ಇದೀವಿ. ನಾನು ಹಳೇ ರೌಡಿ ಗೊತ್ತಾ ಏನ್ ಮಾಡ್ತೀನಿ ಅಂತ. ಹಳೆ ರೌಡಿಗಳೆಲ್ಲ ಮನೆ ಕೂತಾರೆ. ಮಂಜೇಗೌಡ ಹಳೆ ಹೊಸಬರು ನಡೀತಾ ಇರೋದು ಇವಾಗೆಲ್ಲ. ಹಳಬರೆಲ್ಲ ಮಲಗಿಬಿಟ್ಟಾರ ಮನೆಗ. ಪೊಲೀಸ್ ಡಿಪಾರ್ಟ್ಮೆಂಟ್ ಭಾರಿ ಸ್ಟ್ರಾಂಗ್ ಇದೆ ನಮ್ ಕರ್ನಾಟಕದಲ್ಲಿ. ರೌಡಿಗಳು ನಾನು ಅಂತ ಹೇಳ್ಕೊಂಡ್ರೆ ಸುಟ್ಟು ಬಿಸಾಕ್ತಾರೆ. ನೀನ್ ರೌಡಿ ಅಂತ ನೀನೇ ಹೇಳ್ಕೊಂಡಿದ್ಯಾ? ಯಾರೋ ಮಾಡಿದ್ರೋಡ ಕಾಸು ಕೊಟ್ಟೇನೋ ಮಾಡ್ಯಾನೆ. ಕರೆಂಟ್ ಆಫ್ ಮಾಡಿಸಿ ಹಾಕಿರ್ತಾನೆ. ಕರೆಂಟ್ ಕಳ್ಸ್ಯಾರ ಜಾಸ್ತಿ ಆಗೈತಲ್ಲ, ಲೈವ್ ನೋಡ್ತಾ ಇರ್ತಾನೆ. ಇನ್ನೇನ್ ಅನ್ಬಿಟ್ಟ ನೀವು ಅರ್ಧಂಬರ್ಧ ಕಟ್ ಮಾಡಿಬಿಟ್ಟಾರೆ. ಒಂದು ವರ್ಡು ಬಿಡ್ಬೇಡ್ರಿ ಅವ್ನು ಕೇಳ್ತೀನಿ. ಇಲ್ಲ ಎಲ್ಲ ಬಿಟ್ಟಿದ್ದೀನಿ. ಒಂದು ವರ್ಡು ಎಲ್ಲ ಕಟ್ ಹಾಕ್ಬಾರ್ದು. ಇಲ್ಲ ಎಡಿಟ್ ಮಾಡಂತ ಚಾನ್ಸೇ ಕೊಡಿಲ್ಲ ನಾನು. ಸರ್, ಈಗ ರೀಕೌಂಟಿಂಗ್ ಏನಾದ್ರು ನೀವು ಗೆದ್ರೆ ನಾನು ರಾಜಕೀಯ ನಿವೃತ್ತಿ ತಗೊಳ್ತೀನಿ ಹೇಳಿದೆ. ನಾನೇನಾದ್ರು ಗೆದ್ರೆ ನಿವೃತ್ತಿ ಅಲ್ಲ, ಮನೇನೆ ಬಿಡ್ಬೇಕು. ಫಸ್ಟ್ 2ನೇ ಸಲ ನಾನೇನ ಗೆದ್ದಿದ್ರೆ ಮನೆಯೆಲ್ಲ ಕ್ಯಾನ್ಸಲ್ ಹೊರಟೋಗ್ಬೇಕಾಯ್ತು. ಬೆಂಗಳೂರು ಬಾನ್ಸ್ವಾಡಿ ರೆಡಿ ಮಾಡ್ಯಾರ ಅವಾಗೆ. ಅದೊಂಥರ ಇದು ಈ ನೀರಾವ್ ಚೊಕ್ಸಿ ಅದೇ ನೀರಾವ್ ಕರೆಂಟ್ ಅಂತೆಲ್ಲ ಅವ್ರ ಆಫೀಸ್ಲ ಈ ಲೂಟ್ಗಿ ಮಾಡ್ಕೊಂಡು ಹಂಗೆ ಮೊದಲೇ ಇನ್ನೊಂದ್ ಮನೆ ಮಾಡ್ಕೊಂಡು ಗ್ಯಾರಂಟಿ ನಾನು ಗೊತ್ತಾಯ್ತಲ್ಲ. ಓಡಾಗ ಇದೆ ಲೆಕ್ಕ ಇಲ್ಲಿ ಇರ್ತಾನ
ನಾನ್ ಗೆದ್ದಿದ್ರು ಇರೋನಾ? ನಮಸ್ತೆ. ದೇವರೇ ಉಳಿಸ್ಬಿಟ್ಟ. ನೀವು ಬೇಡ ನೋಡ್ಬಿಡ್ತಾನೆ. ಎಷ್ಟು ಜನ ಕೇಳಿಕೊಂಡಿದ್ರು ನಾನು ಸೋಲ್ಲಿ ಕಳ್ತನ ಮಾಡೋರ್ಗ, ಲೂಟಿ ಮಾಡೋರ್ಗ, ಭ್ರಷ್ಟಾಚಾರ ಮಾಡೋರ್ಗ ನಾನು ಬಿಡೋದೇ. ಅದಕ್ಕೆ ಎಷ್ಟೋ ಜನ ಪೂಜೆಗಳು ಮಾಡಿರ್ತಾರೆ. ಸಾಕು ಅನ್ಕೊಂಡಿದ್ದೀನಿ. ಇನ್ನು ನನಗೆ ಈ ವಿಡಿಯೋ ನೋಡಿದ್ರೆ ಮೇಡಮ್ ನನಗೆ ಬೇಜಾರಾಗ್ತದೆ. ಇನ್ನು ನೋಡಲ್ಲ ಈ ವಿಡಿಯೋ ನೋಡಿ. ನನ್ನ ಜನ್ಮದಲ್ಲಿ ಹಿಂಗ್ ಮಾತಾಡ್ದವ್ನು ಅಲ್ಲ. ಇನ್ನು ಮಾತಾಡ್ಬೇಕಾಗ್ತದೆ. ಅವ್ನು ಇರಲ್ಲ. ತಿರುಗಿ ಬರ್ತಾನೆ ನಾಳೆ ಬೆಳಿಗ್ಗೆ. ಬುಧವಾರ ಬರ್ತಿದೆ ನನ್ ಜಗಳ. ಬುಧವಾರ ಬರ್ತಿದೆ. 3 ದಿನ ನಾನು ಓದ್ತಾ ಇದ್ದೀನಿಲ್ಲ. ಬರ್ತಿದೆ ಬುಧವಾರ ತಕ್ಕದಿ ನಾನಲ್ಲ. ನಾನ್ ಮಾತಾಡಲ್ಲ. ಎಲ್ಲ ಬರೀ ಹುಡುಗರೇ ಮಾತಾಡ್ತಾರೆ. ಎಲ್ಲ ಹೇಳ್ಕೊಂಡು ನಾನು ಹೇಳ್ಕೊಡೋದೇನು ಬೇಕಿಲ್ಲ. ಮಾಡಿರೋ ಹಲ್ಕ ಕೆಲಸ ಎಲ್ಲಕ್ಕೂ ಗೊತ್ತದೆ. ಧೈರ್ಯ ಪಾಪ ಈಗ ಏನೋ ಅನ್ಕೊಂಡಿದ್ರು. ನಾನು ಯಾರು ಹೋಗ್ಬೇಡ್ರಿ, ಮೀಡಿಯಾ ಮುಂದೆ ಹೋಗ್ಬೇಡ್ರಿ, ಅಧ್ಯಕ್ಷರಿಗೆ ಒಂದು ಸುದ್ದಿನೇ ಎತ್ತಬೇಡ್ರಿ, ಬಿಟ್ಬಿಡ್ರಿ, ಕಳ್ಳು ಹೋಗ್ಲಿ ಅಂತ ಬಿಟ್ಟಿದ್ದೆ. ಎಷ್ಟು ತಡ್ಕಳ. ಒಂದ್ಸಲಿ 2 ಸಲ ಸುಮ್ಮನೆ ಯಾವನ ಅವ್ನಿಗೆ ಏನಂತ ಕಿಕ್ಕು ಅಂದ್ರೆ ಅವನು ಇವನು ಅಂದ್ಬಿಟ್ಟ ಮನೇಲಿ ಮಲ್ಕೊಂಡ್ಬಿಡೋದು. ಅದೇ ಒಂದು ಕಿಕ್ಕು. ಅದು ಬೈವಾಗಿ ಒಂದಲ್ಲ 2 ಸಲ ಅನ್ನೋದು ಜಾಸ್ತಿ ಅನ್ನೋದು. ಈಗ ಹೇಳಿಸ್ಕ್ಯಾ ಎಷ್ಟು ಸತಿ ಹೇಳಿದ್ದೀನಿ ಅಂತ. ಕಿಕ್ ತಗ ಚೆನ್ನಾಗಿ ಮಲಗು. ನಿದ್ದೆ ಬರ್ತದೆ ಇವತ್ತು ಚೆನ್ನಾಗಿ. ಎಲ್ಲ 224 MLAಗಳು ಫೋನ್ ನಂಬರ್ ತಗೊಂಡು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ಮಾಲೂರಾಗಿ ಏನೇನ್ ಮಾಡೋನೆಲ್ಲ ದಿನ ಅದೇ ಕೆಲಸ ಮಾಡ್ತೀವಿ. ಹೋಗಿ ನಾಳೆ ವಿಧಾನಸೌಧ ತಲೆ ಎತ್ತೀವಿ. ಗೌರವ ಮಾಲೂರು ಜನಕ್ಕೆ ಅವಮಾನ ಮಾಡಿದೆ. ನೀವು ಅವಮಾನ ಮಾಡಿದೆ ಅಲ್ವಾ? ಮಾಲೂರು ಜನ ವೋಟ್ ಮಾಡ್ಯಾರ. ಏನು ಅತಿ ಮಿತಿ ಇಲ್ಲ ಮಾತಾಡಕ್ಕ. ಯಾವ ಮಾತಾಡಿದ್ವಿ ಇದುವರೆಗೆಲ್ಲರೂ. ಇವಾಗ ದುರಾಂಕಾರ, ಅಧಿಕಾರದ ಮದ, ದುಡ್ಡಿನ ಚಿಂತ. ಸಾಯಂಕಾಲ ತಹಶೀಲ್ದಾರ್ಗಳಿಗೆ 75 ಲಕ್ಷ, ಸರ್ಕಲ್ ಇನ್ಸ್ಪೆಕ್ಟರ್ಗಳಿಗೆ 35 ಲಕ್ಷ ಫಿಕ್ಸ್ ಮಾಡಿಬಿಟ್ಟಾರ್ರಿ ಟ್ರಾನ್ಸ್ಫರ್ಸ್ಗೆ. DC-ಗೆ 4 ಕೋಟಿ, AC-ಗೆ 3 ಕೋಟಿ. ಅವ್ರು ಎಲ್ಲಿ ಕೆಲಸ ಮಾಡೋದು? ಅಧಿಕಾರಿಗಳ ಹತ್ರ ಹೆಂಗ್ ಕೆಲಸ ಮಾಡಿಸ್ತೀರಿ? ADC-ಗೆ 1 ರೇಟು. ನಿಮ್ಮಲ್ಲಿ ಎಲ್ಲ ಮನವಿ ಮಾಡ್ತೀನಿ. ಬುಧವಾರ ಬರ್ತೀನಿ. ಎಲ್ಲ ಅಧಿಕಾರಿಗಳದ್ದು ಒಂದೊಂದು ರೇಟ್ ಐತೆ. ಆ ರೇಟ್ ನ ರಿಲೀಸ್ ಮಾಡ್ತೀನಿ. ನಮ್ಮ ಜಿಲ್ಲಾ ಅಧಿಕಾರಿಗಳು ಅವ್ರವ್ರಿಗೆ ಎಷ್ಟೆಷ್ಟು ಕೊಟ್ಟು ಬಂದವ್ರೆ ದುಡ್ಡು ಅನ್ನೋದನ್ನ ಒಂದು ಲಿಸ್ಟ್ ಮಾಡಿ ಹಾಕ್ತೀನಿ. ಅವ್ರು ಹೆಂಗ್ ಕೆಲಸ ಮಾಡಕತ್ತದೆ? ನಮ್ಮಂತ ಭ್ರಷ್ಟ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಅವ್ರ ಹೆಂಗ್ ಮಾಡಕತ್ತೀವಿ? ಕೆಲಸ ಮಾಡಕ್ ಆಗೋದೇ ಇಲ್ಲ. ತಹಶೀಲ್ದಾರ್ಗೆ 50 ಲಕ್ಷ 75 ಲಕ್ಷ ಕೊಟ್ಟು ಬಂದ್ರೆ ಇನ್ನೇನ್ ಅದನ್ನೆಲ್ಲ ಇಡ್ತೀನಿ ಹಾಕು. ಅವ್ರು 10 ಕೋಟಿ ಮಾಡೋ ತನಕ ನಿದ್ದೆ ಮಾಡ್ತಾರೆ. ಟೌನ್ ಪ್ಲಾನಿಂಗ್ ಎಕರೆಗಿಷ್ಟು, ಅಡಿಗಿಷ್ಟು. ಗೋಮಾಳಗಳಲ್ಲಿ ಬರ್ಕೊಂಬಿಟ್ಟವನು. ಗೋಮಾಳಗಳಲ್ಲಿ ಬರ್ಕೊಂಬಿಟ್ಟವನು. ಏನು ಮಿತಿ ಬೇಡ, ಅತಿ ಮಿತಿ ಬೇಡ. ಹೇಗೆ ಖಾತೆ ಮಾಡ್ರಿ. ಹೊಸ ದಂಧೆ. ಒಂದು ಪ್ರಾಜೆಕ್ಟ್ ಯಾರೋ ಒಂದು 50 ಎಕರೆ ಜಮೀನ್ ತಗೊಂತಾರೆ ಅಂತ ಇಟ್ಕೊಂಡು ಇಂಡಸ್ಟ್ರಿಯಲಿಸ್ಟ್ ಅಲ್ಲಿ ಪೂರ್ತಿ ರೆಕಾರ್ಡ್ಸ್ ಏನಿರ್ತದೆ, ರೆಕಾರ್ಡ್ ರೂಮ್ ಅಲ್ಲಿ ಬೋಡಿ ಆಗಿರಲ್ಲ ಜಮೀನುಗಳು. ರೆಕಾರ್ಡ್ ರೂಮ್ಸ್ ಅಲ್ಲಿ ಇರೋದು ಎತ್ಕೊಂಡ್ಬಿಡ್ತಾನೆ. ಇವನ್ ಮನೇಲಿ ಇಟ್ಕೊಂಡ್ಬಿಡ್ತಾನೆ. ಕೇಳಿದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತಾನೆ. ಜಮೀನ್ ತಗೊಂಡಿರೋನು ಯಾರೋ ಇನ್ವೆಸ್ಟರ್ಸ್ ಇವನ ಹತ್ರ ಹೋಗ್ಬೇಕು. ಇವನ್ ಹೋಗಿ ದುಡ್ಡು ಕೊಟ್ಟ ಮೇಲೆ ರೆಕಾರ್ಡ್ಸ್ ವಾಪಸ್ ಬರ್ತಾರೆ. ಇಲ್ಲಾಂದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಮಾಡೋದು. ಇದು ಹೊಸದಂದೆ, ಯಾರಿಗೂ ಗೊತ್ತಾಗಲ್ಲ. P ನಂಬರ್ಗಳಿರೋ ಕಡೆ ಚಿಕ್ಕನಾಯ್ಕನಹಳ್ಳಿ ಮಾಡ್ತಾನೆ. ಕಲ್ಲಹಳ್ಳಿ ಇದು ಲಕ್ಕೂರು ಏನು ರೆಕಾರ್ಡ್ಸ್ ಎಲ್ಲ ಎತ್ಕೊಂಡ್ಬಿಡೋದು. ಇವನೇ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಹೇಳೋದು. ಆಮೇಲೆ ಒಬ್ಬ ಬ್ರೋಕರ್ನ ಬಿಡ್ತಾನೆ. ಅದ್ರಲ್ಲಿ ಒಂದಷ್ಟು ಜನ ಉಟ್ಕೊಂಡವ್ರೆ. ಆ ಬಿಲ್ಡರ್ ಹತ್ರ ಹೋಗಿ ಅಪ್ಪ ರೆಕಾರ್ಡ್ಸ್ ಕೊಡ್ತಾರೆ, ನಿಂಗೇನು ತೊಂದರೆ ಇಲ್ದಂಗೆ ಮಾಡ್ತಾರೆ, ಅವ್ರನ್ನೇನು ನೋಡೋನು. 10 ಎಕರೆ ಹೊರಹಳ್ಳಿ ಬಂಡೆ ಬಸ್ಸು 10 ಎಕರೆ ಯಾವ್ರಿಗೆ ವೇರ್ ಹೌಸ್ಗೆ ಗೌರ್ಮೆಂಟ್ ಜಮೀನ್ ಮಾಡ್ಕೊಡ್ತಾರೆ. ಎತ್ತಿಸ್ತೀನಿ. ಎಷ್ಟು ದಿನ ಇಟ್ಕೊಂಡ ಬಿಡಕತ್ತದ? ಗೋರ್ರಿ ಯಾವ್ದು ಮಾಡೋದು ಎಲ್ಲ ಮಾಹಿತಿ ಇಟ್ಕೊಂಡಿದ್ದೀನಿ. ಹೋಗಿ CM ಹೇಳಿದ್ರು CM ಇವ್ರ ಮೇಲೆ ಆಕ್ಷನ್ ತಗೊಳ್ಳೋದು. ಕಾಂಗ್ರೆಸ್ ಅಲ್ಲ, ಸಂಸ್ಕೃತಿ ಇಲ್ಲ. ಅವ್ರು ಎಷ್ಟೇ ಲೂಟಿ ಮಾಡ್ಲಿ ಅವ್ರವ್ರ ಬಿಟ್ಕೊಡಲ್ಲ. ಯಾರನ್ನು ಇದುವರೆಗೂ ಲೂಟಿ ಮಾಡಿದವನ್ನ ಕಾಂಗ್ರೆಸ್ ಪಕ್ಷ ರಾಜೀನಾಮೆ ಕೊಡಿಸಿರೋದಾಗ್ಲಿ, ಅವನು ಮುಗಿದು ಈಚೆ ತಳ್ಳಿರೋದಾಗ್ಲಿ ಮಾಡಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಇಂಥವರೆಲ್ಲ ಇರೋದ್ರಿಂದ ತಾತ್ಕಾಲಿಕವಾಗಿ 5 ವರ್ಷ ತಿನ್ಬೋದು. ತಾತ್ಕಾಲಿಕವಾಗಿ 5 ವರ್ಷ ತಿನ್ಬೋದು ಅಷ್ಟೇ ಇವನು. ಆಮೇಲೆ ಕಾಂಗ್ರೆಸ್ ಸರ್ಕಾರನೂ ಅಷ್ಟೇ. ನಾವು ನಮ್ಮ ಪಕ್ಷಕ್ಕೂ ಒಳಗಂಡಂತೆ ನಮ್ಮ ಪಕ್ಷಕ್ಕೂ ಒಳಗಂಡಂತೆ ಮಾತಾಡ್ತಾ ಇದ್ದೀನಿ. ಭ್ರಷ್ಟಾಚಾರ ಹಿಂಗೆ ಮುಂದುವರಿಸಿಕೊಂಡು ಹೋದ್ರೆ ನಾವು ರಾಜಕಾರಣಿಗಳು ನಮ್ಮ ದೇಶಕ್ಕೆ ಉಳಗಾಲ ಇಲ್ಲ. ಸನ್ಮಾನ್ಯ ಮೋದಿ ಅವರು ಇರೋ ತನಕ ಒಂದು ಬಲಿಷ್ಠ ರಾಷ್ಟ್ರ ಕಟ್ಟಬೇಕು ಅಂತ ಅವ್ರು ಕನಸು ಕಂಡು ಹೋಗ್ತಾರೆ. ನಾವೆಲ್ಲ ಭ್ರಷ್ಟಾಚಾರ ಇದೇ ಮಾಡಿ ಏನಕ್ಕೆ MLAಗಳಾಗೋದು? ನಾವು ಹಣ ಬದುಕದ ಹೆಂಗೆ? ನಮ್ಮ ಮಾಲೂರು ಜನತೆಗೆ ನಿಮ್ಮ ಮುಖಾಂತರ ಮಕಾತ್ ಮಾಡ್ತೀನಿ. ನೀವೆಲ್ಲ ರೆಚ್ಚೆದ್ದಿ ನೇಪಾಳ ಮಾಡ್ದಂಗೆ ಮಾಡ್ಬೇಕು.
ಏನ್ರಿ ಇದು ಕರ್ಮ? ಒಂದು ಲೈನ್ ಹಾಕಬೇಕಲ್ಲ, ಭ್ರಷ್ಟಾಚಾರಕ್ಕೂ ಒಂದು ಲೈನ್ ಹೇಳ್ಕೋಬೇಕು. ಏನ್ 10,000 ಇಂದ ಹಿಡ್ದು 10 ಕೋಟಿ ತನಕನೂ ಭ್ರಷ್ಟಾಚಾರ, ಯಾರು ಬಿಡಲ್ಲ ಇವರು. ತಾಲೂಕಾ ಆಫೀಸ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಇದು ಗ್ರಾಮ ಪಂಚಾಯತಿ, ನರೇಗಾ ವರ್ಕ್ಸ್ಗೆ ಲಂಚ. ವಿಡಿಯೋಗಳೆಲ್ಲ ಏನ್ ಗೊತ್ತ ಬರೋದು, ಇನೋವಾ ಕಾರಲ್ಲಿ ಡ್ರೈವರ್ ಇಟ್ಕೊಂಡು ಮೊಬೈಲ್ಗಳು 3 ಮೊಬೈಲ್ ಹಿಡ್ಕೊಳಕ್ ಒಬ್ನು, ಎತ್ತಕ್ ಒಬ್ನು. ಏನಕ್ಕೆ ಇಂಥವ್ರಿಂದ? ಅವ್ರಿಗೇನ್ ಮಾಡ್ಬಿಡ್ತಾರೆ, ನೀವು ಎಷ್ಟಾರೇ ಎತ್ಕೊಳ್ಳಿ ನನಗೆ ಇಷ್ಟು ಕೊಟ್ಬಿಡು. ಅವ್ರೇನ್ ಮಾಡ್ತಾರೆ, ಯಥಾರಾಜ ತಥಾ ಪ್ರಜೆದಂಗೆ ಹೇಳಿದ್ರೆ ನಮ್ಗೇನು ಜನಗಳನ್ನ ಕಿತ್ಕೊಳ್ತೀನಿ ಬಿಡು ಅಂತ. ವಸೂಲಿ ದಂಧೆ. ಒಂದೊಂದು ವರ್ಷ ಲೇಔಟ್ಸ್ ಎಲ್ಲಿ ನಡೀತಾವೆ ಅಲ್ಲಿ ಪಿಡಿಒ ಒಂದು ರೇಟು. ಅವ್ರೇನು ಹೇಳ್ತಾ ಇದ್ರೆ ನನಗೆ ತಲೆ ಕೆಟ್ಟೋಗಿದೀವಿ, ಮಾತಾಡಕ್ ಹೋಗಿದ್ವಿ. ದಯವಿಟ್ಟು ಸಾಕು ನೋಡಿ, ಸಾಕು ಅಂತಾರೆ. ಜಾತಿ ಕಿವಿ ನೋವು ಬಂತು. ಇಷ್ಟು ದಿನ ಬೈದಿರ್ಲಿ, ಇವಾಗ ಬೈದ್ಬಿಟ್ಟ. ಬೈದಿದ್ದಲ್ಲ ನಾನು ಹೇಳೋದು. ನಂಗೇನು ಖುಷಿನ ಇದು ಬೈಯಕ್ಕೆ? ವಯಸ್ಸಲ್ಲಿ ದೊಡ್ಡವನ ನನಗೂ ಐತದ. ಎಷ್ಟು ಸಲಿ ನೋಡ್ತೀವಿ, ಒಂದ್ಸಲಿ ಏನೋ ಫ್ಲೋಲ್ ಅಂತ ಹೇಳ್ಬೋದು, 2 ಸಲ ಹೇಳ್ಬೋದು. ಇವನು ಸುಮ್ಮನೆ ಇರೋದೇ ಒಂದು ವೀಕ್ನೆಸ್ ತಿಳ್ಕೊಂಬಿಟ್ಟ. ನೀನೇ ನಮ್ದಿಲ್ಲೋಡ, ಇದನ್ ಕೂಡ ಕೇಳಕಲ್ಲ ನೀನು. ಇಲ್ಲಿ ಹೆಂಗ ಹೇಳವ್ರೆ, ಇದೇ ಇಲ್ಲೋಡ, ಇಕ್ಕಿ ತೋರಿಸ್ಬಿಡ್ತಾ ಇದ್ದೆ ನಿನ್ಗೆ. ಒಂದೇ ಒಂದು ನಮ್ದೇನು ಕೇಳಕಲ್ಲ ನೀನು. ಅದ್ ಏನೇನ್ ಮಾಡ್ತೇವೆ ಮಾಡು, ಮಾಡು. ಕಣ್ಣಾಗೇನ ಕಾಣಿಸ್ತದ? ಭಯ ಅಲ್ಲ ನೋಡು. ಯಾಕ್ರೆ ಹುಚ್ಚೆ ಬಂದ್ಬಿಡ್ತದೆ ನಿನ್ಗೆ. ಇವತ್ತೆಲ್ಲ ಮಾತಾಡೋಕೆ ತೊದಲು ಬಂದ್ಬಿಡ್ತದೆ, ಯಾಕಾರ ಬೇಕಂತ. ನೀನ್ ಯಾಕಂದ್ರೆ ಕಳ್ತನ ಮಾಡಿ ಇವೆಲ್ಲ ಲೂಟಿ ಮಾಡಿದ್ಯಾ. ಅದಕ್ಕ ಏನಕ್ಕೆ ಇಷ್ಟು ಗರ್ಸ ಮಾತಾಡ್ತೀನಿ ಅಂದ್ರೆ, ₹1 ಆಸೆ ಪಟ್ಟಿಲ್ಲ. ಎಲೆಕ್ಷನ್, ನೀನ್ ಎಲೆಕ್ಷನ್ ನೆಕ್ಸ್ಟ್ ನೀನು ಎಲ್ಲೂ ಇರಲ್ಲ. ಹೋಗು ನೀನೇ ನಾಮಿನೇಷನ್ ಹಾಕ್ಯಬೇಕು. ನಾಮಿನೇಷನ್ಗೂ ಜನ ಬರಲ್ಲ, ಕಾಸು ಕೊಟ್ರು ನಿನ್ ಜೊತೆ. ಹಂಗಾಗಿ ಗೊತ್ತಿದ್ಯಾ ನೀನ್ ಇವಾಗ ಟೂರ್ಗೆ ಹೋಗಿ ಕೇಳಿಗೆ. ಜಿಲ್ಲಾ ಪಂಚಾಯತ್ ನಿಂತ್ಕಪ್ಪ, ಮನೆಗೆ ಯಾರ ನಿಲ್ಸು, ಗೊತ್ತಾಗ್ತದೆ. ನಾವೇನು ದುಡ್ಡೇ ಖರ್ಚು ಮಾಡಲ್ಲ, ಅದು ಹಂಗೆ ಬರ್ತದೆ. ಏನೋ ಬಾ ಬಾ, ಯಾರ ನಾನು ಏನ್ ಮಾಡೋದಂತಿದ್ದೀನಿ, ಏನು ಗೊತ್ತಿರ್ಕೊಡುದು. ಅವನ್ಗೆ ರಾಜಕೀಯದ ಅನುಭವ ಅಂತವನ್ನ ಹಾಕಿ ಗೆಲ್ಸ್ಬೇಕು. ಇವ್ರ ಮೇಲೆ ನಾಚಿಕೆ ಮಾನ ಮರ್ಯಾದೆ ಒಂದಿನ ಬದುಕು ಸಾಯಿರಿ. ಬರೀ ದುಡ್ಡು 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 ಅಂತ ಮಾಲೂರು ಗೌರವನ ಹಾಳು ಮಾಡಿಕ್ಕೆ ಆ ಮಾಲೂರು ಜನತೆ ತಲೆ ಬಗ್ಸಿ. ನನ್ನ ಸಪೋರ್ಟ್ ಮಾಡಿದವ್ರ ಖುಷಿ ಇದೆ, ಇಂಥವ್ರನ್ನ MLA ಮಾಡಿದೆ ಅಂತ. ನಿನ್ಗೆ ಓಟ್ ಹಾಕಿರೋರು ಅಂತೇಳಿ ಏನ್ ಹೇಳ್ತಾರೆ ಇವಾಗ. ಯಾಕಾದ್ರೆ ಇವನ್ಗೆ ಹಾಕಿದ್ರೆ ಓಟು ನಮ್ಗೆ ಅವಮಾನ ಅಂತವ್ರೆ ಎಲ್ಲಾರು. ಅವ್ರು ಹಾಕಿರೋದು ಸಿದ್ದರಾಮಯ್ಯನವ್ರಿಗೆ, ಅವ್ರು ಹಾಕಿರೋದು ಕಾಂಗ್ರೆಸ್ಗೆ. ನಿನ್ಗಲ್ಲ, ನಿನ್ಗ ಅಂದ್ರೆ 600 ಓಟೆ. ಅದು ಅಪ್ಪಿ ಬೆಳವು ಆ ಮಾಡ್ದಾಗಿರೋದೇನು. ಅಲ್ಲಿ ಹೋಗಿ ನಾನ್ MLA ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗೋದ್ರೊಳಗಡೆ ಒಂದ್ 20 ಸಲ ನಾನ್ MLA ಅಂತ ಹೇಳೇಬೇಕು. ಕರೆಕ್ಟಾ? ನಾನ್ MLA ಇದ್ದೀನಿ. ಏನಕ್ಕೆ ಯಾವ ಹೋಗ್ಬಿಡ್ತದ ಅಂತ. ರೀಕೌಂಟಿಂಗ್ ಆಗ್ತದೆ, ತಲೆ ಕೆಚ್ಕೊಂಬೇಡ. ಅದಾಯ್ತಾ? ಅಲ್ಲಿ ಏನಾಗ್ತದ ದೇವ್ರಿಗೆ ಬಿಟ್ಟಿದ್ದು. ಒಳಗೆ ಏನ್ ನಡೆಸಿದ್ ನೀನೇನಾರ ಮಾಡಿದ್ರೆ ಅಲ್ಕ ಕೆಲಸ ಓದ್ಯ, ಇಲ್ಲ ಅಂದ್ರೆ ಹಂಗೆ ಉಳಿತದೆ. ಅಷ್ಟೇ ತಾನು ಇರೋದು. ಅದಕ್ಕೆ ಆಗಿ ಟೆನ್ಷನ್. ನಮಗೂ ಗೊತ್ತಿಲ್ಲ ಒಳಗೆ ಏನಾಗಿದೆ, ಅನುಮಾನ ಅಷ್ಟೇ ಅಲ್ವಾ? ಆಗಿದ್ರೆ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಇನ್ನೇನది? ಅದಕ್ಕೆ ಖುಷಿಯಾಗಿ ಹೋಗಿ ರೀಕೌಂಟ್ MLA ಅವನೇ ಯಾರ ರೀಕೌಂಟಿಂಗ್ ಅಲ್ಲಿ ಹೋಗಿರೋ ಆಫೀಸರ್ಸ್ನೆಲ್ಲ ಕರೆದಿ ಏನ ರವಿ ಅವರ್ ಆಗೈತಾ ನೀವು ಪರ್ಸನಲ್ ಆಗಿ ಮಾತಾಡಿ. ಆಗಿಲ್ಲ ಅಂದ್ರೆ ರೀಕೌಂಟಿಂಗ್ ಮಾಡ್ಕೊಳ್ರಿ. ಎಷ್ಟು ಗೌರವ ಇರೋದು? 2 ವರ್ಷ ನಾನು ಸೈನ್ ಮಾಡಿಲ್ಲ. ನನ್ನ ಮಗನ್ ನನಗೆ ಗೊತ್ತಿಲ್ಲದೆ ತಗೊಂಡ್ಬಿಟ್ಟಾರೆ. ಅಲ್ಲಿ ಕೋರ್ಟ್ ಹತ್ರ ಸಿಕ್ಕಾಕಬಿಟ್ರೆ ನಮ್ಮ ಹತ್ರ ದಿನ ಬರೋದು. ಕೋರ್ಟ್ ಈಚೆ ನಿಂತ್ಕೊಂಡ್ರು ಒಳಗ್ ಕಳ್ಸಿ. ಏನು ಬಾ ಡೈರೆಕ್ಟ್ಗೆ ತಪ್ಪು. ಇಲ್ಲಿ ಬಂದು ನಿಮ್ಮ ಹತ್ರ ಬಿಡ್ಬೇಕಲ್ಲ ಬೋಡ. ಏನೋ ಗೊತ್ತಿಲ್ರೆ, ಏನೋ ಸೈನ್ ಹಾಕಿ ಹೊರಟೋದ್ರು ನನ್ ಮಗ ಅಂತ. ಇವಾಗ ಡೆಲ್ಲಿಗೆ ಏನ್ ಹೋಗಿದೆ ಹೇಳೋದಿಲ್ಲ. ಹಸಿಂದು ಅಂದ್ರೆ ಬೇಡ, ಹಸಿಂದು ಬೇಡ ನಾವ್ ಹೇಳ್ತೀವಿ. ಆಯ್ತು ಹಸಿಂದು ಬೇಡ, ರೀಕೌಂಟಿಂಗ್ ಮಾಡಿ ಹೋಗಿ ಮುಗ್ದೆ ಹೋಯ್ತು. ಹಂಗಾಕಿದ್ರೆ ನಾಳೆನೇ ಕ್ಲಾಸ್. ಅಲ್ಲಿ ಕಳ್ತಾನ ಮಾಡೋದು, ಇಲ್ಲಿ ಬಂದು ಹಿಂಗೆ ಹೇಳೋದು. ನೀವು ಅದ್ ಏನ್ ಕೇಳ್ತಿರೋ ಕ್ವಶನ್ಗಳು ನೀವು ಕೇಳಲ್ಲ. ಅವನ್ನ ಕ್ವಶನ್ ಯಾಕೋ ಹಿಂಗ್ ದುಡ್ಡು ತಿಂತ ಸಾಯ್ತಾ ಇದೀಯಾ ಬಿಡು ಸಾಕಿನ್ನಾದ್ರ ಅಂತ ಕೇಳೋದು ನೀವು. ಯಾಕೆ ನಾವು ನಿಮ್ಮನ್ನ ಏನ್ ಮಾಡಿ ಗೊತ್ತಾ? ಅವ್ರನ್ನ ನಿಮ್ ಎಡಿಟರ್ ಟಚ್ಗೆ ಇಟ್ಕೊಂಡವ್ರೆ. ನೀವೇನಾರ ಪೇಪರ್ ಅವ್ರಿಗೂ ಇಕ್ತಾನೆ ಮಾಡೋಣ. ಅದನ್ನು ಕೆಲವ್ರಿಗೆ ಹೆಸರುಗಳು ಹೇಳೋದು ಬೇಡ. ಅಲ್ಲಿ ಹೋಗಿ ಹೇಳೋದು, ನನ್ನ ಮೇಲೆ ಹಂಗ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ನಮ್ ಯಾಕೆ ಹಿಂಗ್ ಬರೀತೀರಿ. ಅದು ಬೇರೆ. ಅದನ್ನು ಮ್ಯಾನೇಜ್ ಮಾಡಕ್ ಹೋಗ್ತದೆ. ಇದು ಮ್ಯಾನೇಜ್ ಮಾಡಕ್ಕಾಲ ಹೊಟ್ಟೋಗಿದೆ. ಮಾಲೂರು ಉಳಿಬೇಕು, ಮಾಲೂರು ಜನನೇ ರೊಚ್ಚಿಗೆಳ್ಬೇಕು. ಇವನ್ ಈ ಗಬ್ಬ ಕೆಲ್ಸನ ದಿನ ಮಾತಾಡ್ಬೇಕು. ಜನ ಇಂತಾನೆ ಮಾತಾಡ್ಬೇಕು. ನಿಂಕ ಕೇಳಿಸ್ಕೊಳ್ಳಿ.
ಬುಧವಾರ ಬರ್ತೀನಿ ತಿರ್ಗಾ ಬಂದ್ರೆ ನೀವಷ್ಟೇ ನಿಮ್ಮನ್ನೆಲ್ಲ ಬಾ ಹುಡುಗರು ಹಿರಿಯರು ಎಲ್ಲ ಒಂದು 500 ವಿಡಿಯೋ ಮಾಡಿಕ್ಕಿದೆ. ಅವ್ನು ನಾಳೆ ಏನಾರ ಬಿಟ್ರೆ 500 ವಿಡಿಯೋ ಹೆಂಗಿರ್ಬೇಕಾದ್ರೆ ನಿದ್ದೆ ಬರ್ಬೋದು ಅನ್ಕೊಡಿ. ನಿನಗೆ ಡಿಪಾರ್ಟ್ಮೆಂಟ್ ಇದೆ, ನಮ್ಗೆ ಹೋಮ್ ಡಿಪಾರ್ಟ್ಮೆಂಟ್, ನಮಗೂ ಇದೆ ಸೆಂಟ್ರಲ್ ಗೌರ್ಮೆಂಟ್. ನೀನ್ ಮಾಡೋ ಕಳಿ ಕೆಲ್ಸಕ್ಕೆಲ್ಲ ಅದೇ ನಾನ್ ಸುಮ್ಮನೆ ಇದ್ರೆ ಕರಿತ್ಯಾ ಓದ್ತಾ ಇದ್ರೆ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತೀರಿ ನಾಳಿದ್ದು. ಆಮೇಲೆ ಐತೆ ನೀನು ಮಾಡಿಲ್ಲಿ ಕೇಸ್